ಇವತ್ತು ನಾವು ಅನ್ಬಾಕ್ಸ್ ಮಾಡ್ತಿರೋದು ಬಂದು ನೆನ್ನೆ ತೊಗೊಬಂದಿರೋಂಥ ಎಕ್ಸೈಟಲ್ಲಿ ಒನ್ಸಾ ಕಂಪ್ನಿದ ಗಾರ್ಮೆಂಟ್ಸ್ ಸ್ಟೀಮರು. ಇದು ಈಗ ಇದು ಬಂದು ಕೆಳಗಡೆ ಮಿಷಿನ್ನು ಒನ್ಸಾದು ಏರ್ ಫ್ರೈದು. ಅದ್ರ ಜೊತೆಗೆ ಇಲ್ಲಿ ನಾವು ವಾಟರ್ ಹಾಕೋಬೇಕು. ಆಲ್ರೆಡಿ ನಾನು ವಾಟರ್ ಹಾಕಿಟ್ಟಿದ್ದೀನಿ. ಇಲ್ಲಿ ವಾಟರ್ ಹಾಕಿ ಈ ಕಡೆ ಇಲ್ಲಿರುತ್ತೆ, ಇಲ್ಲಿ ವಾಟರ್ ಇಲ್ಲಿ ಓಪನ್ ಮಾಡಬೇಕು. ಓಪನ್ ಮಾಡಿ ವಾಟರ್ ತುಂಬಿದ ತಕ್ಷಣ ಇದ್ರ ಒಳಗಡೆ ಇದು ಕ್ಯಾಪ್ ಕ್ಲೋಸ್ ಮಾಡಿ ಈಸಿ ಸುಮ್ಮನೆ ನೋಡಿ. ಇಷ್ಟೇ ಇದು. ಈ ಥರ ಫಿಕ್ಸ್ ಮಾಡಿದ್ರೆ ಇಲ್ಲಿ ಮುಗೀತು. ಈಗ ಸ್ಟ್ಯಾಂಡ್ ವಿಚಾರ ಬರೋಣ. ಈಗ ನಾವು ಸ್ಟ್ಯಾಂಡ್ ಬೇಕು. ಇದರಲ್ಲಿ ನಮಗೆ 3 ಕೊಟ್ಟಿರ್ತಾರೆ. ಆಲ್ರೆಡಿ ಈ ಥರ ಲಾಕ್ ಆಗಿರುತ್ತೆ. ಇದು ಒಂದು ಸ್ಟ್ಯಾಂಡ್ ಥರ ಕಾಣಿಸುತ್ತೆ. ಈ ಲಾಕ್ ಓಪನ್ ಮಾಡಿದ ತಕ್ಷಣ ನಮಗೆ ಅದು ಅಡ್ಜಸ್ಟ್ಮೆಂಟ್ ಸ್ಟ್ಯಾಂಡು. ಈಗ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಈ ಲಾಕು ಪ್ರೆಸ್ ಮಾಡಬೇಕು. ಈ ಲಾಕ್ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿರೋ ಇದ್ರಿಗೆ ನಾವು ಈ ಥ್ರೆಡ್ಗೆ ಇಲ್ಲಿರೋ ಇದಂತಹದ್ದು ಇದಾಗಬೇಕು. ಒಳಗಡೆ ಕೂಡ ಇಲ್ಲಿ ನೋಡಿ ಡೆಂಟ್ ಆಗಿದೆ. ಈ ಡೆಂಟ್ ಕೂಡ ಒಳಗಡೆ ಹಾಕ್ತಾರೆ ಇದೆ. ಅಲ್ಲೇ ಹಾಕಿ ನಾವು ಸುಮ್ಮನೆ ಇದನ್ನು ರೊಟೇಟ್ ಮಾಡಬೇಕು ಅಷ್ಟೇ ಟೈಟಾಗಿ. ಒಂದು ಎಷ್ಟಾಗುತ್ತೋ ನಮ್ಮ ಕೈಯಲ್ಲಿ ಅಷ್ಟು ಟೈಟಾಗಿ ರೊಟೇಟ್ ಮಾಡಬೇಕು. ಈಗ ನಾನು ರೊಟೇಟ್ ಮಾಡಿದೆ. ರೊಟೇಟ್ ಮಾಡಿದಾದ್ಮೇಲೆ ನಮ್ದು ಇನ್ನೇನಿದೆ, ಈಗ ನಮಗೆ ಬಂದು ಒಳಗಡೆ ಬಂದು ಈ ಸ್ಟ್ಯಾಂಡ್ ಇದೆ. ಈ ಸ್ಟ್ಯಾಂಡ್ ಅಷ್ಟೇ. ಈ ಸ್ಟ್ಯಾಂಡಲ್ಲಿ ಎರಡಿದೆ. ಈ ಸ್ಟ್ಯಾಂಡ್ ಬಂದು ಮೇಲೆ ಫಿಕ್ಸ್ ಮಾಡಬೇಕು. ಮೇಲೆ ಅಂದರೆ ಇಲ್ಲಿ ಥರ ಡೆಂಟಂಗಿದೆ. ಇಲ್ಲಿ ಒಳಗಡೆ ಕೂಡ ಥರ ಲಾಕಿದೆ. ಈ ಥರ ಫಿಕ್ಸ್ ಮಾಡಿದ್ರೆ ಬಿದ್ದು ಆಗೋಯ್ತು. ಇದು ಮುಗಿದ ಕತೆ. ಈಗ ಇದು ನಮಗೆ ಬಂದು ಬಟ್ಟೆ ಸ್ಟ್ಯಾಂಡು. ಬಟ್ಟೆಯಲ್ಲಿ ಇದು ಮಾಡ್ಕೊಂಡು ಕ್ಲಿಪ್ ಕೂಡ ಕೊಟ್ಟಿದ್ದಾರೆ ಅವರು. ಆ ಕ್ಲಿಪ್ ಕೂಡ ಇಲ್ಲಿದೆ. ಆ ಬಟ್ಟೆ ಸ್ಟ್ಯಾಂಡನ್ನ ನಾವು ಇಲ್ಲಿರೋ ಇದು ಲಾಕ್ಗೆ ಸಿಕ್ಸ್ಬೇಕು. ಆ ಲಾಕ್ ಈ ಕಡೆ ಹಾಕೋರೋ ಈ ಕಡೆ ಹಾಕ್ಕೋಬೇಕಾಗುತ್ತೆ. ಇಲ್ಲಿರೋ ಲಾಕ್ಗೆ ಈ ಲಾಕು ಹಿಂಗೆ ಪ್ರೆಸ್ ಮಾಡಿದ್ರೆ ಇದು ಈಗ ಸ್ಟ್ಯಾಂಡ್ಗೆಲ್ಲ ರೆಡಿ ಆಯಿತು. ಈಗ ಸ್ಟ್ಯಾಂಡ್ ನೆಕ್ಸ್ಟ್ ಆದಮೇಲೆ ನಮಗೆ ಇದು ಬಂದು ಈಗ ಇದ್ರ ಪೈಪು ಇದು ಸ್ಟೀಮರು ಮತ್ತು ಇದರಲ್ಲಿ ಬರೋದು ಏರು ನಮ್ದು ಈ ಕಡೆ ಇದೆ. ನಾವು ಇದನ್ನು ಅಡ್ಜಸ್ಟ್ ಮಾಡಬೇಕು. ಬ್ರೋಚರ್ ಕೂಡ ಇದೆ. ನಾನು ಬ್ರೋಚರ್ ನೋಡ್ಕೊಂಡು ಮಾಡಿದ್ದೀನಿ ಫಸ್ಟ್. ಆ ಬ್ರೋಚರಲ್ಲಿ ಏನಿರುತ್ತೆ ಅಂತ ಪ್ರತಿಯೊಂದು ಇನ್ಸ್ಟ್ರಕ್ಷನ್ ಫಾರ್ ಮ್ಯಾನುವಲ್ ಗಾರ್ಮೆಂಟ್ ಸ್ಟೀಮರ್ ಅಂತ ಸೇಮ್ ಇದೇ ಥರನ. ಈಗ ಇದೆಲ್ಲ ಆಯಿತು ನಮ್ಮದು. ಇದೊಂದು ಮಾತ್ರ ಆಗಬೇಕು. ಇದರಲ್ಲಿ ಕೂಡ ನಮಗೆ ನೋಡಿ ಒಳಗಡೆ ಲಾಕ್ ಇದೆ. ಇಲ್ಲಿ ಸುಮ್ಮನೆ ಒಂದು ಥ್ರೆಡ್ ಇದೆ. ಸುಮ್ಮನೆ ಹಿಂಗಂದು ರೈಟ್ ಸೈಡ್ ಒಂದು ರೊಟೇಟ್ ಮಾಡಬೇಕಷ್ಟೇ. ಇಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ. ಇಲ್ಲಿ ನೋಡ್ಸಿದ್ದು ಮೆನ್ಷನ್ ಕೂಡ ಮಾಡಿದ್ದಾರೆ. ಇಲ್ಲಿ ಇದು ಲಾಕು. ಇಲ್ಲಿ ಹಾಕಿದ ತಕ್ಷಣ ಇದನ್ನೋದು ಹಿಂಗೆ ಲಾಕ್ ಮಾಡಬೇಕಷ್ಟೇ. ಈಗ ನೋಡಿ ಇದು ಕೂಡ ಆರೋ ಮಾರ್ಕ್ ಕೂಡ ಇದೆ. ಈ ಆರೋ ಮಾರ್ಕ್ ಹಿಂಗೆ ಹಾಕಿ ಆರೋ ಮಾರ್ಕು ಹಿಂಗೆ ಹಾಕಿ ಇದು ಲಾಕು ಮುಗೀತು. ಈಗ ಲಾಕ್ ಹಾಕಿದ ತಕ್ಷಣ ಇದು ಅಡ್ಜಸ್ಟ್ಮೆಂಟೆಲ್ಲ ನಮಗೆ ರೆಡಿ ಆಯಿತು. ಒಂದ್ಸಲಿ ನಾವು ಟ್ರಯಲ್ ಕೂಡ ನೋಡೋಣ ಯಾವ ಥರ ಹೆಂಗಿರುತ್ತೆ ಅಂತ. ಈಗ ನಾವು ಇದೆಲ್ಲ ಆಗಿದೆ, ಅಡ್ಜಸ್ಟ್ಮೆಂಟ್ ಇದೆ ಕರೆಕ್ಟು, ಇನ್ನೇನಿಲ್ಲ ಒಳಗಡೆ. ಈಗ ಇದನ್ನು ಒಂದ್ಸಲಿ ನಾವು ಯಾವ ಥರ ಯೂಸ್ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನು ಯೂಸ್ ಮಾಡೋಂತಹ ಏಫ್ರಾನ್ ಯೂಸ್ ಮಾಡೋಣ. ಇದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಏಫ್ರಾನ್ ಹಾಕಿ ನಾವು ಇದು ಮಾಡ್ಕೊಳ್ಳೋಣ. ನಾವು ಹಿಂಗಾದ್ರೂ ಹಾಕ್ಕೋಬೋದು. ಹಾಕೊಂಡ ತಕ್ಷಣ ಈ ಥರ ಇರುತ್ತೆ. ಇದನ್ನು ಅಲ್ಲಿ ಆನ್ ಮಾಡಬೇಕಾಗುತ್ತೆ. ಸ್ವಿಚ್ ಆನ್ ಮಾಡಿದ ತಕ್ಷಣ ಇದು ಇದು ಹಾಕಿದಾದ್ಮೇಲೆ ನಮಗೆ ಸ್ವಿಚ್ ಆನ್ ಮಾಡ್ಕೋಬೇಕು. ಸ್ವಿಚ್ ಆನ್ ಮಾಡಿದ ತಕ್ಷಣ ಇಲ್ಲೊಂದು ಸ್ವಿಚ್ ಇದೆ, ಆಲ್ರೆಡಿ ಆನ್ ಆಗಿದೆ. ನಾನು ಒಂದ್ಸಲಿ ಅವಾಗಲೇ ಆನ್ ಮಾಡಿದ್ದೆ. ಇವಾಗ ಒಂದ್ಸರಿ ಆಫ್ ಮಾಡಿ ಆನ್ ಮಾಡ್ತೀನಿ. ಒಂದು 30 to 60 ಸೆಕೆಂಡ್ಸ್ ತೊಗೊಳುತ್ತೆ. ಅಂದರೆ ಅಷ್ಟು ಒಳಗಡೆ ಇದೆಲ್ಲ ಬರುತ್ತೆ. ಇಲ್ಲಿ ಹಾಕಿದ ತಕ್ಷಣ ಸ್ಟೀಮ್ ಬರುತ್ತೆ ನಮಗೆ. ಬಿಸಿ ಆದ ತಕ್ಷಣ ಇದು ಕೆಳಗಡೆ ಇರೋಂಥ ಏರೆಲ್ಲ ಪ್ರತಿಯೊಂದೂ ಅದು ಮೇಲೆ ಇದರಲ್ಲಿ ಸಕ್ಕಾಗಬೇಕಲ್ಲ, ಸಕ್ಕಾಗಿ ಇದ್ರಿಗೆ ತಗೊಳುತ್ತೆ. ನೋಡಿ ಈಗ ಸ್ಟಾರ್ಟ್ ಆಯಿತು, ಬರ್ತಿದೆ. ಈಗ ಏನಿಲ್ಲ, ಈ ಥರ ಹಿಂಗಿರುತ್ತೆ ಅಂದ್ಕೊಳ್ಳಿ. ಇದನ್ನು ಇಲ್ಲಿ ನೋಡಿ ಇಷ್ಟ ಸ್ಟೀಮರ್ ಬಂದು ಹೆವಿ ಈಸಿ ಮೆಥಡು. ನಮಗೆ ಅಕಸ್ಮಾತ್ ನಾರ್ಮಲ್ ಆಗಿ ಯೂಸ್ ಮಾಡೋದು ಏನಾದರೂ ನಮ್ಗೆ ಓವರ್ ಹೀಟ್ ಆದರೆ ನನ್ನ ಬಟ್ಟೆ ಎಲ್ಲ ಸುಟ್ಟೋಗುತ್ತೆ. ಆಲ್ರೆಡಿ ನಾನು ಹಂಗಾಗಿದೆ. ಅದರಿಂದ ನಾನು ಇದು ತೊಗೊಂಡು ಯೂಸ್ ಮಾಡ್ತಿರೋದು. ಆರಾಮಾಗಿರುತ್ತೆ, ಈಸಿಯಾಗಿರುತ್ತೆ. ಬೇಗನೂ ಆರಾಮಾಗಿ ಇದು ಮಾಡ್ಕೊಂಡು ಹೋಗ್ಬೋದು ನಾನು. ಇಲ್ಲಿ ನೋಡಿ ಅವಾಗಲೇ ಇಲ್ಲಿ ಕಲೆ ಇತ್ತು ನೋಡಿದಂಗೆ ಮಡ್ಸ್ಕೊಂಡಿತ್ತು. ಈಗ ಆ ಥರ ಏನಿಲ್ಲ ನೋಡಿ. ಈ ಕಡೆ ಹೆಂಗಿದೆ ಅದೇ ಕಡೆ ಈ ಕಡೆ ನಾವು ಟ್ರೈ ಮಾಡೋಣ.
ಆವಾಗಲೇ ಹೆಂಗಿತ್ತು ಈಗ ಹೆಂಗಿದೆ. ಇಷ್ಟೇ, ಈಸಿಯಾಗಿ ಯೂಸ್ ಮಾಡ್ಬೋದು. ಬೆಟರ್ ಆಪ್ಷನು, ಆರಾಮಾಗಿ ಬೇಗ ಬೇಗನೂ ಆಗುತ್ತೆ. ಯಾವುದು ಬಟ್ಟೆ ಕೂಡ ಡ್ಯಾಮೇಜ್ ಆಗೋಕ್ಕಾಗಲ್ಲ. ಇದು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಡಿಪೆಂಡ್ಸ್ ಅಪಾನ್ ತೊಗೊಂಡ್ರೆ ಹಿಂಗಾಗುತ್ತೆ ಅನ್ನೋದ್ರ ಮೇಲೆ ಇದಿರುತ್ತೆ. ಈ ಥರ ಯೂಸ್ ಮಾಡಿದರೆ ಯಾವುದೇ ಇಶ್ಯೂಸ್ ಆಗಲ್ಲ. ಇದು ಅನ್ಬಾಕ್ಸಿಂಗ್ ಫಾರ್ ಒನ್ಸಾ ಗಾರ್ಮೆಂಟ್ಸ್ ಸ್ಟೀಮರ್. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫಾಲೋಸ್ಗೆ ಶೇರ್ ಮಾಡಿ. ಅದೇ ಥರ